ಎಸ್ ಸಿ ಸಮಾಜದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಬಂದಿದ್ದಕ್ಕಾಗಿ ತಮ್ಮ ಮತ್ತೊಂದು ಸಲ ಧನ್ಯವಾದ ಹೇಳ್ತೀವಿ. ಅದೇ ರೀತಿ ನಮಗೆ ಅಂಬೇಡ್ಕರ್ ಭವನದಿಂದ ನಾಡು ತಹಸೀಲ್ದಾರ್ವರೆಗೆ ಬಂದು ನಮ್ಮ ಬರೋವರೆಗೆ ನಮಗೇನು ಪೊಲೀಸ್ ಬಂದೋಬಸ್ತಲ್ಲಿ ತಾವೆಲ್ಲ ಏನು ನಮಗೆ ಸಹಕಾರ ಮಾಡಿದ್ದೀರಿ, ತಮಗೂ ಕೂಡ ಪೊಲೀಸ್ ಅವರಿಗೆ ನಮ್ಮ ಹೊಣೆಯುತ್ತೆ ಅಂತ ನಮಗೆ ತಲೆಬಾಗಿ ನಾವು ನಿಮಗೆ ತುಂಬ ಧನ್ಯವಾದ ಹೇಳುತ್ತೇವೆ. ಅದೇ ರೀತಿ ಇವತ್ತು ಈ ಹಂತದಲ್ಲಿ ಮುಗಿದ ಹೋದರೆ ನಾವು ಮುಂದಿನ ದಿವಸದಲ್ಲಿ ಮತ್ತೆ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಮಾನ್ಯ ನಾಡು ತಹಸೀಲ್ದಾರ್ ತಿಳಿಸಿದ್ದೇವೆ. ಅದೇ ರೀತಿ ಹಂತವಾಗಿದ್ದು ಆಗಲು ಹೋದರೆ ಮತ್ತೆ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಟ್ರೈಕ್ ಮಾಡುವ ಒಂದು ಮುಂದೆ ನಾವೆಲ್ಲ ನೆಟ್ಟಿಟ್ಕೊಂಡಿದ್ದೇವೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಈ ಒಂದು ಪ್ರೊಟೆಸ್ಟ್ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಕ್ತಾಯಗೊಳಿಸ್ತೀವಿ. ಎಲ್ಲರಿಗೆ ಜೈ ಭೀಮ್. ಸ್ಮಶಾನ ಭೂಮಿ ಮಂಜೂರಿಗಾಗಿ ಒತ್ತಾಯಿಸಿ ಪ್ರತಿಭಟನೆ ಮೆರವಣಿಗೆ ಮೂಲಕ ಮನವಿ. ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಬಗ್ದಲ್ ಗ್ರಾಮದ ಭೂಮಿ ಸರ್ವೆ ನಂಬರ್ 8ರಲ್ಲಿ ವಿಸ್ತೀರ್ಣ 36 ಗುಂಟೆ ಭೂಮಿಯಲ್ಲಿ ದಲಿತರು ಸುಮಾರು ತಲಾಂತರಗಳಿಂದ ಅಂತಿಮ ಸಂಸ್ಕಾರ ಮಾಡುತ್ತಾ ಬರುತ್ತಿದ್ದು, ಸದರಿ ಬಗ್ದಲ್ ಗ್ರಾಮದ ಭೂಮಿ ಸರ್ವೆ ನಂಬರ್ 8ರಲ್ಲಿ ಒಟ್ಟು 3 ಎಕರೆ 36 ಗುಂಟೆ ಜಮೀನು ಇದ್ದು, ಇದರಲ್ಲಿ 36 ಗುಂಟೆ ಜಮೀನು ಕೋರ್ಟ್ ಖರಾಬ್ ಭೂಮಿ ಇದ್ದು, ಸದರಿ ಈ ಜಮೀನಿನಲ್ಲಿಯೇ ದಲಿತರು ಅಂತ್ಯಕ್ರಿಯೆಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ. ಆದರೆ ದಿನಾಂಕ 26/11/2025ರಂದು ಗ್ರಾಮದ ಸವರ್ಣೀಯ ಜಾತಿಗೆ ಸೇರಿದ ಸಾಯಿನಾಥ್ ತಂದೆ ಜಗನ್ನಾಥ್ ತಂದೆ ಗುರಪ್ಪ ಗಂಗಾ ಇವರು JCB ಯಂತ್ರವನ್ನು ಸ್ಮಶಾನ ಭೂಮಿಯನ್ನು ಧ್ವಂಸಗೊಳಿಸುತ್ತಿರುವಾಗ ಗ್ರಾಮದ ಕೆಲ ದಲಿತ ಯುವಕರು ತಡೆ ಒಡ್ಡಿರುತ್ತಾರೆ. ಈ ಸಂಬಂಧ ಸದರಿ ವ್ಯಕ್ತಿಗಳ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರೂ ಸದರಿ ಠಾಣೆಯ ಪೊಲೀಸ್ ಉಪನಿರೀಕ್ಷಕರು ದೂರು ಅರ್ಜಿಯನ್ನು ಸ್ವೀಕರಿಸಿ ಸದರಿ ವ್ಯಕ್ತಿಗಳ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ. ಇದರಿಂದ ಸದರಿ ಬಗ್ದಲ್ ಗ್ರಾಮದಲ್ಲಿ ದಲಿತ ಮತ್ತು ಸವರ್ಣರ ಮಧ್ಯೆ ಜಗಳವಾಗುವ ಸಂಭವ ಇದೆ. ಸದರಿ ಗ್ರಾಮದ ದಲಿತರು ತಮ್ಮ ಅಜ್ಜ ಮುತ್ತಂಜೆಯವರ ಕಾಲದಿಂದಲೂ ಸದರಿ ಜಮೀನು ಸರ್ವೆ ನಂಬರ್ 8ರಲ್ಲಿರುವ 36 ಗುಂಟೆ ಕೋರ್ಟ್ ಖರಾಬ್ ಜಮೀನಿನಲ್ಲಿ ಅಂತಿಮ ಸಂಸ್ಕಾರ ಮಾಡುತ್ತಾ ಬರುತ್ತಿರುವ ಈ ಜಮೀನು ದಲಿತರ ಹೆಸರಿಗೆ ಹಕ್ಕು ಬದಲಾವಣೆ ಮಾಡಿ ಸದರಿ ಸ್ಮಶಾನದ ಸುತ್ತಮುತ್ತ ತಡೆಗೋಡೆ ನಿರ್ಮಾಣ ಹಾಗೂ ನೀರಿನ ವ್ಯವಸ್ಥೆಗಾಗಿ ಒಂದು ಕೊಳವೆ ಬಾವಿಯನ್ನು ಕೊಡಬೇಕಾಗಿ ಈ ಮನವಿ ಪತ್ರದ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ನಮ್ಮ ಬೇಡಿಕೆಯನ್ನು 15 ದಿವಸಗಳಲ್ಲಿ ಬಗೆಹರಿಸದೆ ಹೋದಲ್ಲಿ ತಮ್ಮ ಕಾರ್ಯಾಲಯದ ಎದುರುಗಡೆ ಹಂತವಾಗಿ ಹೋರಾಟ ಹಮ್ಮಿಕೊಳ್ಳಲು ಅನಿವಾರ್ಯವಾಗುತ್ತದೆ ಎಂದು ತಿಳಿಸಲು ಬಯಸುತ್ತೇವೆ. ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿಗಳು ಸರ್. ಭಾಳ ಹೆಸರು ನಮ್ಮ ದಲಿತ ಓಣಿ ಎಲ್ಲ ಜನರು ಕೂಡ ನಿಮ್ಮ ಮನವಿ ಕೊಡ್ಲತ್ತೀವಿ ಸರ್. ಇದು ಎಲ್ಲ ಪೂರ್ವಜರು ಮತ್ತು ಹಿರಿಗಳು ಎಲ್ಲರದ್ದು ಸಿಗ್ನೇಚರ್ ಫೋಟೋ ವಿಡಿಯೋ ಮಾಡೋದು ಕಮಲಮ್ಮ ಗುಂಡಪ್ಪ ದೇವೇಂದ್ರಪ್ಪ ಲಕ್ಷ್ಮೀ ಅದ ಪೂಜೆ ಮಾಡ್ತಾರೆ ಸರ್. ಮುಸ್ತರಿ ಸಮಯದಲ್ಲಿ ಕಕ್ಕಲ್ಲಿದ್ದೀನಿ. ಇವೆಲ್ಲ ಸಮಾಧಿಗಳು ರೀ ಸಲ ಹಾಗಾದ ಬದಲು ನಮ್ಮ ಅಪ್ಪನ ತೋರಿಸ್ತೇ ಬರ್ರಿ. ಎಲ್ಲ ನಮ್ಮ ಸಮಾಜದ ಕುಣಿಗಳು ಯಾವ ಸರ್. ನಾವು ಇದೆಲ್ಲ ಪೂರ ಸ್ಮಶಾನ ಭೂಮಿನೇ ಅದಲ್ಲ ಇಟ್ಟಲ್ಲ. ಅದನಾ ಇಲ್ಲಿ ಒಂದು ಅಜ್ಜಿದು ಈ ಸ್ಥಳದಲ್ಲಿ ನಮ್ಮ ತಂದೆಯವ್ರದ್ದು. ಎಷ್ಟು ವರ್ಷ ಅದಾವ್ರಿ ಅಂದಾಜು? 5-6 ವರ್ಷ ನಮ್ಮ ತಂದೆಯವ್ರಿಗೆ. ನಿಮ್ಮ ಅಜ್ಜ ಅಜ್ಜಿ ಭಾಳ ವರ್ಷ ಆಯ್ತು, ಸುಮಾರು 50 ವರ್ಷ. ನಾನು ಊಟಕ್ಕೆ ಬಂದಿದ್ದೆ.
ಇದು ಮತ್ತೆ ಎರಡು ತಲೆ ಹಿಡಿದು ಅದಾರಿ ಇಲ್ಲಿ. ಅಂದ್ರೆ 2 ತಲೆಮಾರಿ ಹಿಡಿದು ಅಲ್ಲಿ ಸ್ಮಶಾನ. ಎರಡು ತಲೆ ಮೇಲೆ ಹಿಡಿದು ಅದ ನೋಡ್ರಿ ಇದು. ಇಲ್ಲಿ ಈ ಕಡೆ ನಮ್ಮ ಆಯರೆಲ್ಲ ಕೈಯೋದಾಗ ಮತ್ತೆ 40 ವರ್ಷ ಪೈಲೆ ನಮ್ಮ ಆಯರಿ ಸುತ್ತಿದವ್ರಿ ಎಲ್ಲಿ? ನಾವು ಮಾಡಿದ್ರೆ ಇಲ್ಲೇ ಮಾಡ್ತಾರೆ ಅದಕ್ಕಿಂತ ಪೈಲೆ ನಾವು ನಮ್ಮ ಆಯರ್ ಸುತ್ತಿದವ್ರಿ. ಕುಮಾರ್ ಬಗ್ದಲ್ಕರ್ ಅಂಥೇಳಿ XTP ಮೆಂಬರು. ಈ ನಮ್ಮದು ಮಶಾಣ ಭೂಮಿ ಸುಮಾರು ತಲಾಂತರಾಗಿ ನಮ್ಮ ಹಿರುಗಳಿಗೆ ಇಲ್ಲೇ ಮಾಡ್ತಾ ಬಂದಾರ. ಇವಾಗ ಏನಂತಂದ್ರೆ ಇವ್ರು ಹೊಲ್ದವರು ಯಾರು ಮಾರ್ಯಾರ ಅಂತ ಯಾರು ನಮ್ಮ ಕುಣಿಯೆಲ್ಲ ಕೆದರ್ಕಸಿ ಹಸೆ ಮಾಡಿ ಈಗ ಅವ್ರು ಪ್ಲಾಟ್ ಹಾಕ್ಬೇಕಂತ ಇದು ಮಾಡ್ತಾರೆ. ಪೊಲೀಸರು ಒಂದು ಧಮಕಿ ತೋರಿಸ್ಕಸಿ ಇವತ್ತು ಅವರು ಇದು ಮಾಡ್ತಾರೆ, ಅದು ತಪ್ಪದ. ನಾವು ನ್ಯಾಯಯುತವಾಗಿ ನಾವು ಬೇಡಿಕೆ ಕೇಳ್ತಿದ್ದೇವೆ. ನಾವು PSI ಹೇಳ್ತಾರೆ ಬರೀ ಕೇಸ್ ಮಾಡ್ತೆ ಅಂತ ಹೇಳ್ತಾರೆ. ಅದು ತಪ್ಪದ ಅವ್ರದ್ದು. ಕೇಸ್ ಯಾವ ಆಧಾರ ಮೇಲೆ ಮಾಡ್ತಾರೆ? ನಾವು ಕುಣಿ ಕೆದರಿಂದ ನಮ್ಮ ಹಿರುಗಳ ಕುಣಿ ಕೆದರಿಂದ ನಾವು ಇನ್ನೂ ಬ್ಯಾಡ ಸರ್ ಕೇಸ್ ಮಾಡಬೇಡ ನಾವು ತಡೆ ಹಿಡ್ದೇವು ನಾವು. ಯಾಕಂದ್ರೆ ನಾವು ಊರಾಗ ಮಾವೂಲು ಖರಾಬ್ ಆಗಿಬಿಡ್ಬಾರ್ದು ಅಂತೇಳಿ. ಈಗ ಯಾರೋ ಹೊಸರು ಬಂದಾರ ಹೊಸ ಬಂದ ನಾವು ಲ್ಯಾಂಡ್ ಆಗೋ ಪ್ರಕಾರ ನಾವು ಕೇಸ್ ಮಾಡ್ತೇವೆ ಹೇಳ್ತಾರೆ. ತಪ್ಪದು, ಸರಿಯಲ್ಲ. ಊರಾಗ ಬಂದಿದ್ದು ಗದ್ದಲ ಮಾಡೋಕೆ ಕೋಶಿಶ್ ಮಾಡ್ತಾರೆ ಇವರು. ಅದ್ರ ಕಡೆಯಿಂದ ನಾವು ಭೀ ಕೇಸಿಗೆ ಏನು ಹೆದರಲ್ಲೇವು. ನಾವು ಭೀ ಜಿಲ್ಲಾ ಮಟ್ಟದಾಗ ಹೋಗ್ತೇವೆ ಕೇಸಿಗೆ. ಸಚಿವರು ಥರ ನಾವು ಹೋಗ್ಬೇಕಾಗ್ತದ. ನಾವು ಇವ್ರು ಕೇಸ್ ಮಾಡ್ತೇವೆ ಅಂತಲಿಕ್ಕೆ ನಾವು ಅಂಜಲೇವು. ಆ ಹೊಲ್ದವ್ರು ಎಲ್ಲಿರತ್ತಾರ, ಹೊಲ್ದವ್ರು ಏನೋ ಅಂಬಲ್ಲಿ ಹೊಂಟ್ರು. ಬಟ್ ಅವ್ರು ಯಾಕೆ ಇಂಟ್ರೆಸ್ಟ್ ತೊಗೊಳತ್ತಾರಪ್ಪ? ಹಾಂ, ಇದು ಏನು ಉದ್ದೇಶ ಇದೆ ಇವ್ರದ್ದು ಅಂಥೇಳಿ ನಾನು ಈಗ ನಾಡ್ ತಹಸೀಲ್ಗೆ ಹೋಗಿ ನಾವು ಮೆಮೊರಂ ಕೊಟ್ಟೀವಿ ರೀ. ನಾಡ್ ತಹಸೀಲ್ ಮೆಮೊರಂ ಕೊಟ್ಟಿದ್ದೀವಿ. ಈಗ ಮುಂದೆ ನಾವು ಯಾವ ಥರ ಹೋರಾಟ ಮಾಡ್ಬೇಕಂತೇಳಿ ನಾವು ಜಿಲ್ಲಾ ಮಟ್ಟದಾಗ ಹೋಗಿ ನಾವು ಚರ್ಚೆ ಮಾಡಿ ಮುಂದೆ ನಾವು ಕ್ರಮ ತಗೋತೇವೆ ಸರ್. ಸರ್, ಇವಾಗ ತಮ್ಮನೇನು ಸ್ಮಶಾನ ಭೂಮಿ ಇದೆಯಲ್ಲ, ಹಾಂ ರೀ, ಇದು ಏನು ಎಕ್ಕರ್ನಾಗದನ ಗುಂಟೆದಾಗದ? ಇದ್ರೆ ಎಷ್ಟು ಅದ? ಯಾರ ಹೆಸರು? ಅದು ಯಾರ ಹೆಸರು ಇದೆ ನಮ್ಗೆ ಗೊತ್ತಿಲ್ಲ ಸರ್. ಅದು ಸರ್ಕಾರ ನೋಡ್ರಿ, ಕಾಲಂದ್ ಮಾಡ್ಕೊತ ಹೊಂಟಿದೇವು. ಕಾಲಂದ್ ಮಾಡ್ಕೊತ ಹೊಂಟಿದೇವು ನಾವು. ಹಾಂ, ಕಾಲಂದ್ ಮಾಡ್ಕೊತ ಹೊಂಟಿದೇವು ನಾವು. ನಮ್ಮ ಅವ್ರದ್ದು ಇರ್ತಿತ್ತು ಅಂದ್ರೆ ಆವತ್ತು ಯಾಕೆ ತಡೆ ಹಿಡ್ದಿಲ್ಲ ನಮಗೆ? ರುಕಾಸ್ಬೇಕಿತ್ತಲ್ಲ ಸರ್, ರುಕಾಸ್ಬೇಕಿತ್ತಲ್ಲ. ಅವ್ರೇ ನೀವು ಊರಾಗಿದ್ದಿಲ್ಲೇನು? ಅವರು ಊರಾಗೇ ಇದ್ದರು. ಅವ್ರು ಊರಾಗಿದ್ಮೇಲೆ ಅವರು ನಿಂದರು ಊರಾಗಿದ್ದಿಲ್ಲ ಅಂತಂದ್ರೆ ಹೆಂಗಾರ ಊರಾಗಿದ್ದರು. ಅವ್ರನ್ನೂ ಮಣ್ಣಿಗೆ ಬರ್ತಾ ಇದ್ರು ಅವ್ರು ಯಾವ ಭೀ. ನಾವು ನಮ್ಮ ಹಿರುಗಳು ಯಾವಾಗ ಸತ್ರ ಅವ್ರು ಬರ್ತಿರೋ ಅವ್ರಿಗೆ ಗೊತ್ತದ. ಈಗ ಅವ್ರದ್ದು ಏನೂ ಇಲ್ಲ. ಅವರು ಏನೋ ಇಟ್ಟು ಕೊಡ್ತೀವಿ ಅಂತ ಹೇಳ್ತಾರೆ, ಖರೆ ತಪ್ಪದ ಅವ್ರದ್ದು. ಈಗ ಏನಂತಂದ್ರೆ 36 ಗುಂಟೆ ಕೋರ್ಟ್ ಖರಾಬ್ ಅಂತೇಳಿ ಅದ ರೀ. ಕೋರ್ಟ್ ಖರಾಬ್ ಅದಾನಿ, ನಾವು ಅವ್ರಿಗೂ ಲುಕ್ಸಾನ್ ಮಾಡ್ತೀವಿ ರೀ. ನಾವು ಈ ಕೋರ್ಟ್ ಖರಾಬ್ ಅದ, ಖರಾಬ್ ಇದ್ದಿನ ಜಮೀನ್ದಾಗೆ ನಾವು ಹೂಳತ್ತಿದ್ದೇವೆ. ನೀರು ನಿಂದಿರ್ತಾವೆ, ಇಲ್ಲಿ ಬ್ಯಾಡ ಅಣ್ಣ ಅಂತ ನಾವು ಮನವಿ ಮಾಡ್ಕೊಳ್ತೇವೆ ಅಷ್ಟೇ. ನಾವು ಅವ್ರಿಗೆ ಏನೂ ಅಲ್ಲತ್ತಿಲ್ಲ ನಾವು. ಹೀಗಾಗಿ ನಾವು ಸರ್ಕಾರ ತನಕ ಹೋಯ್ತು, ನಾವು ಸರ್ಕಾರ ಬಳಿ ನ್ಯಾಯ ಕೇಳ್ತೇವೆ. ಇಲ್ಲ ಸರ್, ಇದು ಸ್ಮಶಾನ ಭೂಮಿ ಅದ, ಓಕೆ ಪರವಾಗಿಲ್ಲ. ಸರಿ, ತಳಾಂತರದಿಂದ ನಿಮ್ಮ ಹಿರುಗಳಿಗೆಲ್ಲ ಬಟ್ ಸ್ಮಶಾನ ಭೂಮಿ ಇಷ್ಟ ಅದ್ರ ರೆಕಾರ್ಡ್ ರೆಕಾರ್ಡ್ ಇಲ್ಲ ರೀ. ಯಾಕೆ ಮಾಡಿಸ್ಕೊಂಡಿಲ್ಲ? ಈಗ ನಮ್ಗೆ ಯಾರು ಕೇಳಿಲ್ಲ, ಯಾರಿಗೆ ಮಾಡಿ ಸರ್ ಅದು ಹಿಂಗೆ ನಡೆದ ಮಾಡಿ ಅಟೆ. ಇಲ್ಲ ರೀ, ಮೊದಲಂತೂ ಹಿರಿಯರಿಗೆ ಏನೋ ಗೊತ್ತಿರ್ಲಕ್ಕಿಲ್ಲ. ಈಗನು ನಾವು ಇಲ್ಲೇ ಉಳ್ತೇವೆ ಸರ್. ಈಗನು ನಾವು ಇಲ್ಲೇ ಉಳ್ತೇವೆ. ಅಲ್ಲಲ್ಲ, ಈಗ ಅವ್ರ ಹಿರುಗಳು ಅಂದ್ರೆ ಅವ್ರ ಹಿರುಗಳು ನಮ್ಮ ಹಿರುಗಳಿಗೆ ಕೊಟ್ಟಿದ್ದದ ಇದು. ಅದ್ರ ಬಾಯಿ ಮತ್ತೆ ಹಿಂಗೆ ಆವಾಗಿನ ಜಮನಾಗ ಇತ್ತಲ್ಲ ಸರ್, ಅವ ಹಂಗೆ ಕೊಟ್ಟಿದ್ದ ಹಂಗೆ ಉಳ್ಕೊತಾಡ್ದು. ಅವರು ಏನೊಂದಿಲ್ಲ, ನಾವು ಏನೊಂದಿಲ್ಲ ಸರ್. ಹಾಂ, ಹಿಂಗದಾರ ಇದು. ಅಂದ್ರೂ ಒಂದು ನಾವು ಏನದಂದ್ರೆ ಅದು ಸ್ಮಶಾನ ಭೂಮಿ ಇಷ್ಟ ಅದ ಅಂತ ಅದು ರೆಕಾರ್ಡ್ ಆಗಬೇಕಲ್ಲ ತಮ್ಮ ಪಂಚಾಯತ್ ಸರಿಗ ಅವರು ಯಾರಿಗೂ ಮಾರ ಅಂದಾಗ ಸರ್ವೆ ಮಾಡಿದಾಗ ನಮ್ಗೆ ಗೊತ್ತಾಯ್ತು ಎಲ್ಲ ನಮ್ದೆಲ್ಲ ಆ ಸಲುವಾಗಿ ನಾವು ಅವ್ರಿಗೆ ಕೇಳಿದ್ವಿ. ಅವ್ರು ಬೆಂಗಳೂರು ತಮ್ಮವ್ರು ನಮ್ಮ ಅಣ್ಣವ್ರು ಬರ್ಲಿ ಅಂದ್ರು, ಮಾತಾಡ್ಲಿ. ಅದ ಕಡೆ ನಾವು ತಹಸೀಲ್ ಆಫೀಸ್ಗೆ ಯಾರು ಮಾಡ್ಲಕತ್ತಾರ? ನಮ್ಗೆ ಅಡೆತಡೆ ಅಂತ ಯಾರು ಮಾಡಿಲ್ಲ ಸರ್. ಈಗ ಇವ್ರು ಬಂದ ಕುಣಿಕೆದ್ರ ಯಾಕಡೆ ಹಂಗೆ ಮಾಡ್ರಿ ಅಂತ ಗಂಗಾ ಜಗನ್ನಾಥ ಗಂಗಾ ತಂದೆ ಮಕ್ಕಳು ಕಲ್ತಿಲ್ಲ ಬಾಬರ್ ಬೆಂಗಳೂರು ಇದ್ರು ಕೆದರಿತ್ತು. ನಮ್ಗೆ ಹೇಳ್ಬೇಕಿತ್ತು ಅಂತಂದಾಗ ಕೊಟ್ಟಿದ್ದೆವು, PSI ಕೊಟ್ಟಿದ್ದೆವು. ಹಾಂ, PSI ಕೊಟ್ಟಿದ್ದೆವು. ಯಾವುದೇ ತರ ತಮಗೆ ತಿಳಿಸದೇನೆ ಒಂದು ಕೆದರ್ಯಾರ ಸರ್ ಅಟೆ. ಇದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಸರ್. ಅವ್ರು ಕೊಟ್ಟಿದ್ದೆವು, ತಹಸೀಲ್ ಸಾಹೇಬರು ಕೊಟ್ಟಿದ್ದೆವು, ತಹಸೀಲ್ದಾರರು ಕೊಟ್ಟಿದ್ದೆವು, PSI ಕೊಟ್ಟಿದ್ದೆವು. ಏನಂದ್ರು ಪೊಲೀಸರು? ಯಾವ ಇಲ್ಲಿ ತನಕ ಏನು ಹೇಳ್ತಾರೆ ಅಂತ ಹೇಳಿದ್ರು. ಏನು ಅಂದಿಲ್ಲ. ಕ್ರಮ ಕೈಗೊಂಡಿಲ್ಲ ಸರ್. ನಮ್ಮ ಬಗ್ದಲ್ ಗ್ರಾಮದಲ್ಲಿ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಬಗ್ದಲ್ ಗ್ರಾಮದಲ್ಲಿ ಸುಮಾರು 1.5 ತಿಂಗಳಿಂದ ನಮ್ಮ ಅಜ್ಜ ಮುತ್ತಜ್ಜ ಅವರಿಂದ ನಮ್ಮ ದಲಿತ ಬಲಗ ಸಮುದಾಯದವರ ರುದ್ರಭೂಮಿ ಅಂಥೇಳಿ ಇದನ್ನೇ ಭಾವಿಸಿ
ಇಲ್ಲೇ ಸಮಾಧಿ ಮಾಡ್ತಾಯಿದ್ದೇವೆ. ಪ್ರತಿಯೊಬ್ಬರದು ಸತ್ತರು ಸುಡೋದು ಅಲ್ಲಿ ಬಾಜು ಸ್ಥಳದಲ್ಲಿ ಮಾಡ್ತಾಯಿದ್ದೀವಿ. ಅಂಥ ಸಂದರ್ಭದಲ್ಲಿ ಈ ಹೊಲದ ಮಾಲೀಕರಾಗಿರ್ತಕ್ಕಂತಹ ಕೆಲವರು ಬಂದು ನಮಗೆ ಯಾರಿಗೂ ದಲಿತರಿಗೆ ಇನ್ಫಾರ್ಮೇಷನ್ ಮಾಡದೇ ಏನು ಮಾಡ್ಯಾರ ಅಂತಂದ್ರೆ ಇಲ್ಲಿ ಬಂದು ಗಿಡ ಧ್ವಂಸ ಮಾಡಿ ಇರ್ತಕ್ಕಂಥ ಕುಣಿಗಳು ಅದೇ ಇಲ್ಲಿ ಕುಣಿಗಳು ಇದ್ದು ರೀ. ಕುಣಿಗಳೆಲ್ಲ ಕುಣಿಗಳ ಮೇಲೆ ಗಿಡ ತೆಗೆದು ಕುಣಿ ಕೆದ್ರಿ ನಾಳೆಗೆ ಮಾತಾಡ್ತೀವಿ, ನಾಳೆಗೆ ಮಾತಾಡ್ತೀವಿ, ಇದು ನಿಮ್ಗೆ ಕೊಡ್ತೀವಿ, ನಿಮ್ಮ ಜಾಗ ಅದ, ನಾವು ಮಾಡ್ತೀವಿ ಅಂಥೇಳಿ ಇಲ್ಲಿ ತನಕ ಬಂತು. ಅದ್ರ ಕಡೆಯಿಂದ 1.5 ತಿಂಗಳಾಗಿನ ಕಡೆಯಿಂದ ಜನರೆಲ್ಲರೂ ಸೇರಿ ರೊಚ್ಚಿಗೆ ಎದ್ದು ಬಂದು ಇವತ್ತೊಂದು ಹೋರಾಟದ ಮುಖಾಂತರ ನಾಡ ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ದೆವು. ಮತ್ತು ನಮ್ಮ ತಾಲೂಕು ತಹಸೀಲ್ದಾರ್ ಅಂತ ಬೀದರ್ ರವೀಂದ್ರ ದಾಮ ಸರ್ರಿಗೆ ಒಂದು ಅರ್ಜಿ ಕೊಟ್ಟಿವಿ. ನಮ್ದು ಏನದ ಅಂದ್ರೆ ರುದ್ರಭೂಮಿ ಕಡೆಯಿಂದ ರುದ್ರಭೂಮಿ ಶಂಕ್ಷನ್ ಮಾಡಿಸಿ ಕಾನೂನುಬದ್ಧವಾಗಿ ಕಾನೂನಿಗೆ ನಾವು ತಲೆಬಾಗಿರ್ತೀವಿ. ಕಾನೂನು ರೀತಿಯಲ್ಲಿ ನಮಗೇನದ ಅಂತಂದ್ರೆ ಸ್ಮಶಾನ ಭೂಮಿ ಒದಗಿಸ್ಕೊಡ್ಬೇಕಂಥೇಳಿ ಈ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡ್ತೀನಿ. ನನ್ನ ಹೆಸರು ಗೌತಮ್ ಬಗ್ದಲ್ಕರ್, ಭೀಮ್ ಆರ್ಮಿ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷ. ಎಲ್ರಿಗೂ ಜೈ ಭೀಮ್. ನಮ್ಮ ನೋಡಿ ಸರ್ ನಮಸ್ಕಾರ. ನಮ್ಮ ಬಗ್ದಲ್ ಗ್ರಾಮದಲ್ಲಿ SC ಸಮಾಜದ ಬಲಗೈ ಒಂದು ಸ್ಮಶಾನ ಭೂಮಿ ಇಲ್ಲಿ ತಲಾಂತರಾಂತರಗಳಿಂದ ಇಲ್ಲೇ ಇದೆ. ಇದಕ್ಕೆ ನಮ್ಮ ಹಳ್ಳಿ ಊರು ಭಾಷೆದಲ್ಲಿ ಹೇಳಬೇಕಂದ್ರೆ ಇದಕ್ಕೆ ಗಂಗನೂರು ಕಟ್ಟಿ ಅಂಥೇಳಿ ಒಂದು ಹೆಸರೇ ಇದಕ್ಕೆ ಪ್ರಸಿದ್ಧವಾಗಿದೆ. ನಮ್ಮ ಸಮಾಜದಲ್ಲಿ ಏನಾದರೂ ಹಿಂಗೆ ಸ್ವಲ್ಪ ಆದಾಗ ನಿಂಗೆ ಗಂಗನೂರು ಕಟ್ಟಿಗೆ ಒಯ್ದಿಕ್ಕಬೇಕು ಅಂಥೇಳಿ ಒಂದು ಹಿಂಗೆ ಮಾತಾಡ್ಕೋತೀವಿ. ಅಂದ್ರೆ ಗಂಗನೂರು ಕಟ್ಟಿ ಅಂತಂದ್ರೆ ಏನಂದ್ರೆ ಅದಕ್ಕೆ ನಮ್ಮ ಸ್ಮಶಾನ ಭೂಮಿ ಸರ್. ಇದು ಗಂಗನೂರು ಕಟ್ಟಿ ಇವ್ರದವ್ರು ಹೊಲ ಅಲ್ಲ, ಅದು ಕಟ್ಟಿ ಇದೆ ಸರ್. ಕಟ್ಟಿ ಆಜು ಬಾಜುದಲ್ಲಿ ಅದು ಏನಪ್ಪ ಅಂದರೆ 36 ಗುಂಟೆ ಕೋರ್ಟ್ ಕರಿವಂತಿತ್ತು. ನಮ್ಮ ಸಮಾಜದ ಎಲ್ಲರೂ ಇವತ್ತೆಲ್ಲ ಸರ್ ಬಗ್ದಲ್ ಗ್ರಾಮ ಇಲ್ಲಿ ಎಂದು ಹುಟ್ಟಿದ ಅಂದಿನ ಹಿಡಿದು ಇಲ್ಲಿ ನಮ್ಮ ಯಾರು ಶೈಲಿ ಮತ್ತು ಅವರಿಗೆ ಸ್ಮಶಾನ ಇಲ್ಲಿ ಕುಣಿ ಮಾಡೋದಾಗಲಿ ಮತ್ತು ಯಾರಾದರೂ ಸತ್ತರೆ ಅವರಿಗೆ ಸುಡೋದು ಚಿತಾಭಸ್ಮ ಕೂಡ ನಾವು ಇಲ್ಲೇ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೂ ಸುಮಾರು ಇಲ್ಲ ಅಂತಂದರೆ 100 ಅಬೌವ್ ಇಲ್ಲಿ ಕುಣಿಗಳಿವೆ, ಇಲ್ಲಿ ಸಮಾಧಿಗಳಿವೆ. ಮತ್ತು ಇಲ್ಲಿವರೆಗೂ 20-30 ಜನರಿಗೆ ನಾವು ಚಿತಾಭಸ್ಮ ಮಾಡಿದೆವು. ಹಾಗಾಗಿ ಇಲ್ಲಿ ನಾವು ನಮ್ಮ ಸಮಾಜದ ಏನಪ್ಪ ಅಂದರೆ ಇಲ್ಲಿ ನಮಗೆ ಏನೋ ಒಂದು ಇನ್ಫಾರ್ಮೇಷನ್ ಕೊಡದೆ ನಮ್ಮದು ಕುಣಿಗಳನ್ನು JCP ಮುಖಾಂತರ ಇಲ್ಲಿ ಕೆದರಿ ಹಾಕಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ಕುಣಿಗಳನ್ನು ಧ್ವಂಸ ಮಾಡಿದ್ದಾರೆ. ಆ ನಮ್ಮ ಕುಣಿಗಳು ಧ್ವಂಸ ಮಾಡೋಕ್ಕಿಂತ ಮುಂಚೆ ನಮಗೊಂದು ಮಾತು ತಿಳಿಸಲ್ದೇ JCP ಯಂತ್ರದಿಂದ ನಮ್ಮ ಸಮಾಜದ ಎಲ್ಲ ಒಂದು ಸಮಾಧಿಗಳನ್ನು ನೆಲಭಸ್ಮ ಮಾಡಿದ್ದಾರೆ. ನಾವು ಏನು ಕೇಳ್ತಾ ಇದ್ದೀವಿ ಅಂತಂದರೆ ನಮ್ಮ ಇಲ್ಲೇನು ಕುಣಿಗಳವಲ್ಲ, ಕುಣಿಗಳದು ಮತ್ತು ನೀವು ನಮ್ಮದು ಇವತ್ತು ಇಲ್ಲಿ ಇಷ್ಟು ನಾವೆಲ್ಲ ಕುಣಿಗಳು ಮಾಡಿದ್ದೀವಿ, ತಲಾಂತರಗಳು ಮಾಡಿದ್ದೀವಿ. ನಮ್ಗೆ ಯಾವುದೇ ರೀತಿ ಯಾರು ಕೂಡ ಅಬ್ಜೆಕ್ಷನ್ ಇದ್ದಿಲ್ಲ, ಅವ್ರದ್ದು ಅಭ್ಯಂತರನೂ ಇದ್ದಿಲ್ಲ. ಹಾಗಾಗಿ ನಾವು ಮಾಡ್ಕೊಟ್ಟು ಬಂದಿದ್ದೀವಿ. ಈಗ ನಮ್ದು ಏನಪ್ಪ ಅಂತಂದರೆ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾಯಿದ್ದೀವಿ. ನಮ್ಮ ಪೂರ್ವಜರದ ಎಲ್ಲ ಸಮಾಧಿಗಳು ಇಲ್ಲೇ ಇವೆ. ಆ ಹಳ್ಳದ ಬಾಜಿಗೆ ಒಂದು ಫೋರ್ಟ್ ಕರಿಬ್ ಅಂತೇಳಿ ಒಂದು ಜಮೀನಿದೆ 36 ಗುಂಟೆ. ಆ ಒಂದು ಫೋರ್ಟ್ ಕರಿ 36 ಗುಂಟೆದಲ್ಲಿ ನಮಗೆ ಅದು ಏನು ಜಾಗ ಕೊಡಬೇಕಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ ಸರ್.